ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ್ ರಾವ್. ನಾನು 10ನೇ ತರಗತಿಯಲ್ಲಿ ಸಂತ ಸಿಸಿಲಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನೆರಡು ಯಕ್ಷಗಾನದ ಅನಿಸಿಕೆಗಳನ್ನು ನಿಮ್ಮಲ್ಲಿ ಶೇರ್ ಮಾಡಲು ಇಷ್ಟಪಡ್ತೇನೆ. ನಾನು ನಮ್ಮ ಗುರುಗಳಾದ ಶಾಂತರಾಮ್ ಆಚಾರ್ಯ ಸರ್ ಅವರು ನಮಗೆ ಯಕ್ಷಗಾನವನ್ನು ಅಂದರೆ ಟೀಚ್ ಮಾಡಿದವರಿದ್ದಾರೆ. ನಾವು ಅವರು ಹೇಳಿಕೊಟ್ಟ ಎಲ್ಲ ಯಕ್ಷಗಾನವನ್ನು ನಾವು ಚೆನ್ನಾಗಿ ಕಲಿತು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ದೇವೆ ಎಂದ ಖುಷಿ ಇದೆ. ಅದೇ ರೀತಿ ನನ್ನ ಸ್ನೇಹಿತರು ಹಾಗೂ ಟೀಚರ್ಸ್ ಹಾಗೂ ಅಪ್ಪ ಅಮ್ಮ ಎಲ್ಲರೂ ಹೇಳಿದರು ಯಕ್ಷಗಾನ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ಖುಷಿ ಇದೆ. ಹಾಗೆ ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಸರ್ಗೇ ಹೋಗ್ತದೆ. ಅದೇ ರೀತಿ ನಾನು ಈ ಶಿಕ್ಷಣ ಟ್ರಸ್ಟಲ್ಲಿ 3 ವರ್ಷದಿಂದ ಯಕ್ಷಗಾನ ವೇಷ ಕಲಿತಾ ಬಂದಿದ್ದೇನೆ. ಫಸ್ಟ್ ರಾವಣ, ಸೆಕೆಂಡ್ ಅರ್ಜುನ, ಈ ವರ್ಷ ಮಹಿಷಾಸುರ ವೇಷವನ್ನು ಮಾಡಿದ್ದೇನೆ. ಹಾಗೆ ನಮ್ಮ ತುಂಬ ಇಂಟ್ರೆಸ್ಟಿಂದಲೇ ಈ ಯಕ್ಷಗಾನಕ್ಕೆ ನಾನು ಸೇರಿದ್ದು. ಯಾಕೆಂದರೆ ನನಗೆ ಚಿಕ್ಕದಿಂದಲೂ ಯಕ್ಷಗಾನ ಹಾಗೂ ನಾಟಕ ಎಂದರೆ ತುಂಬ ಇಷ್ಟ. ಹಾಗೆ ಆ ಇಚ್ಛೆಯಿಂದಲೇ ನಾನು ಈ ಯಕ್ಷಗಾನ ಕ್ಲಾಸಸ್ಸಿಗೆ ಸೇರಿದವನಿದ್ದೇನೆ. ನನಗೊಂದು ಖುಷಿ ಇದೆ, ಈ ವರ್ಷ ಲಾಸ್ಟ್ ಇಯರ್ ಚೆನ್ನಾಗಿ ಒಂದು ಯಕ್ಷಗಾನವನ್ನು ಪರ್ಫಾರ್ಮೆನ್ಸ್ ನೀಡಿದ್ದೇನೆ ಎಂಬುದಾಗಿ. ಮತ್ತು ಬೇರೆ ವಿದ್ಯಾರ್ಥಿಗಳು ನನ್ನೊಂದಿಗೆ ಸೇರಿದವರಿದ್ದಾರೆ. ಅವರೆಲ್ಲ ಸ್ವಲ್ಪ ಅಂದರೆ ಅದು ಒಂದು ಇರ್ತದಲ್ಲ, ಯಾರಿಗಾದರೂ ಒಂಚೂರು ಹೊಸೊಬ್ಬರು ಸೇರಿದಾಗ ಅವರಿಗೊಂಚೂರು ಉದಾಸೀನ, ಇದು ಇಷ್ಟು ಕಷ್ಟ ಆಗ್ತಿದೆ, ಹೇಗೆ ಮಾಡೋದು. ಆದರೂ ಯಾವುದಕ್ಕೂ ಸಿಟ್ಟು ಮಾಡದೆ ಏನೂ ಸಮಾಧಾನದಿಂದ ನಮ್ಮ ಸರ್ ನಮಗೆಲ್ಲ ಯಕ್ಷಗಾನವನ್ನು ಪುನಃ ಹೇಳಿಸಿಕೊಟ್ಟು ನಮಗೆಲ್ಲ ಪ್ರೋತ್ಸಾಹ ನೀಡಿದವರಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅದೇ ರೀತಿ ಬೇರೆ ಏನು ಹೇಳಬೇಕಂದ್ರೆ ಲಾಸ್ಟಿಗೆ ಅಂದರೆ ಏನೆಂದರೆ ಈ ವರ್ಷ ನಮಗೆ ಎಲ್ಲ ಬೇರೆ ಈಗ ಈ ಶಿಕ್ಷಣ ಟ್ರಸ್ಟ್ ಖಾಲಿ 10th ತನಕ ಮಾತ್ರ, ಎಲ್ಲ ಮಕ್ಕಳಿಗೆ 10th ತನಕ ಮಾತ್ರ ಸಿಕ್ತೋಣು. ನನ್ನ ಅನಿಸಿಕೆ ಅಂತಂದರೆ PUC ಡಿಗ್ರಿ ಅಂದರೆ ನಮಗೆ ಈ ವರ್ಷ ಲಾಸ್ಟ್, ನಾವು ಮತ್ತೆ ಬೇರೆ ಹೋದರೆ ಬೇರೆ ಹೊರಗಿಂದಲೇ ಮಾಡಬೇಕು. ಸೊ ಅವ್ರ ಹತ್ರ ಹೇಳೋದು ನಾನು ನೆಕ್ಸ್ಟ್ ಇಯರ್ PUC ಡಿಗ್ರಿಯಲ್ಲಿ ಸಹ ಒಂದು ಈ ಯಕ್ಷಗಾನ ಟ್ರಸ್ಟ್ ಇರಲಿ ಅಂತ. ಸೊ ಸರಿಗೆಲ್ಲ ಹೆದರಿಕೆ ಇತ್ತು ಲಾಸ್ಟ್ ಮೂಮೆಂಟಿಗೆ ಯಕ್ಷಗಾನ ಹೇಗೆ ಆಗ್ತದೋ ಎಂಥದೋ ಅಂತ. ಕೊನೆಗೂ ಲಾಸ್ಟಿಗೆ ನಮ್ಮ ಯಕ್ಷಗಾನ ತುಂಬ ಚೆನ್ನಾಗಿ ಬಂದಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದ.